ನಮಸ್ಕಾರ ನನ್ನ ವೀಕ್ಷಕ ಬಂಧುಗಳಿಗೆ. ಮೈಸೂರು ವಿಜಯನಗರ 4ನೇ ಹಂತ ಪಕ್ಕದಲ್ಲೇ ಇರುವಂತಹ ಮೈಸೂರು ವಿಜಯನಗರ 4th ಸ್ಟೇಜ್ ಅಡ್ಜಸೆಂಟ್ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ವಿಜಯನಗರ 4ನೇ ಹಂತ ಅಡ್ಜಸೆಂಟ್ ಮೂಡಾ ಅಪ್ರೂವ್ಡ್ ಲೇಔಟ್. ಇದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟು. ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಸೇಲ್ ಆಫ್ ದಿಸ್ ಹೌಸ್ ಏನಿದೆ, ಈ ಮನೆ ಮಾರಾಟಕ್ಕಿದೆ ಅಂತ ಹೇಳ್ತಾ ಇದ್ದೀನಿ. ಇದ್ರ ಮುಂದುಗಡೆ ಇರುವಂತಹ ನಿಮಗೆ ಪಾರ್ಕ್ ಒಂದು ಸರಿ ತೋರಿಸ್ತಾರೆ ನೋಡಿ. ದಿಸ್ ಇಸ್ ದಿ ಪಾರ್ಕ್. 2030 ಇದು ಸೈಟಲ್ಲಿ ಕಟ್ಟಿರುವಂತಹ ಮನೆ. ಮುಂಭಾಗದಲ್ಲಿ ಇನ್ಯಾವತ್ತೂ ಸಹ ಮನೆ ಬರುವುದಿಲ್ಲ. ಮುಂಭಾಗದಲ್ಲಿರುವಂಥದ್ದು ಅಬೌಟ್ 30 ಫೀಟ್ ರೋಡು. ಏನು ಈ ಸೈಟ್ ಮನೆ ಸೇಲ್ಗಿದೆ ಅಂತ ಇದ್ದೀನಿ, ಈ ಏನು ನಿವೇಶನಗಳಿದೆ ಇದ್ರ ಮುಂಭಾಗದಲ್ಲಿರುವಂಥದ್ದು ಪಾರ್ಕ್. ಸೊ ಯಾವತ್ತೂ ಸಹ ನೆವರ್ ಎವರ್ ಇನ್ ಫ್ಯೂಚರ್ ಈ ಮನೆಯ ಮುಂದೆ ನಿಮಗೆ ವೆಹಿಕಲ್ ನಿಲುಗಡೆಗೆ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ನಿಮ್ಮ ವೆಹಿಕಲ್ನ 4 ವೀಲರ್ಗಳನ್ನ 4 ವೀಲರ್ಗಳನ್ನ ನೀವು ಇಲ್ಲಿ ಆಚೆ ಕಡೆ ನಿಲ್ಲಿಸಬಹುದು. ಮುಂದುಗಡೆ ಪಾರ್ಕ್ ಇದೆ. ಮೈಸೂರು ಮಧ್ಯಭಾಗದಿಂದ 8 ಕಿಲೋಮೀಟ್ರಲ್ಲಿರುವಂಥದ್ದು ಇದು. ಯಾವುದು? ಈ ವಿಜಯನಗರ 4ನೇ ಹಂತ. SBEI ಸ್ಕೂಲ್ ತೋರಿಸ್ತಾರೆ ನೋಡಿ, ಒಂದ್ಸರಿ ಝೂಮ್ ಮಾಡಿ. ಇದು ಮೈಸೂರಿನ ಒನ್ ಆಫ್ ದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ SVEI ಸ್ಕೂಲ್. SVEI ಸ್ಕೂಲ್ ಅಂತ ಈ ವಿದ್ಯಾಸಂಸ್ಥೆ ಹೆಸರು, ಸ್ಕೂಲಿನ ಹೆಸರು. ಅದರ ಪಕ್ಕದಲ್ಲೇ ಇರುವಂಥದ್ದು ಇದು ಲೇಔಟು. SVEI ಸ್ಕೂಲ್ ಇರುತ್ತೆ ವಿಜಯನಗರ 4ನೇ ಹಂತದಲ್ಲಿ. ಅದ್ರ ಪಕ್ಕದಲ್ಲೇ ಇರುವಂತಹ 2030 3 ಬೆಡ್ರೂಮ್ ಮನೆ, ಸುಸರ್ಜಿತವಾಗಿರುವಂತಹ ಮನೆ. ಆಲ್ ರೆಡಿ ಫಂಕ್ಷನಿಂಗ್ ಹೌಸ್. ಅಂದರೆ ಎಲೆಕ್ಟ್ರಿಸಿಟಿ ಇರ್ಬೋದು, ವಾರ್ಡ್ರೋಬ್ಗಳು, ಮಾಡ್ಯುಲರ್ ಕಿಚನ್ನು, TV ಕ್ಯಾಬಿನೆಟ್ಸ್ ಎಲ್ಲ ಇರುವಂತಹ ಮನೆ. ನೀರಿನ ವ್ಯವಸ್ಥೆಗೆ ಭಾಳಷ್ಟು ಜನ ಕೇಳುವಂಥ ವಿಚಾರ. ವಾಟರ್ ಸೋರ್ಸ್ ಇಸ್ ದ ಒನ್ ಆಫ್ ಯಾವುದೇ ರಿಯಲ್ ಎಸ್ಟೇಟ್ ಇನ್ ಎನಿ ಪಾರ್ಟ್ ಆಫ್ ಮೈಸೂರು ತೊಗೊಳ್ಳಿ ಅಥವಾ ಎನಿ ಪಾರ್ಟ್ ಆಫ್ ಎನಿ ಸ್ಟೇಟ್ ತೊಗೊಳ್ಳಿ, ನೀರಿನ ವಿಚಾರನೇ ಎಲ್ಲ ಕೇಳೋದು ಫಸ್ಟು. ಈ ಮನೆ ಓಕೆ, ಎಲೆಕ್ಟ್ರಿಸಿಟಿ ಓಕೆ, ವೇಸ್ಟ್ ವಾಟರ್ ಲೈನ್ ಓಕೆ, ನೀರಿನ ವ್ಯವಸ್ಥೆ ಹೇಗೆ, ಯಾವುದನ್ನಾರು ನಾವು ಮ್ಯಾನೇಜ್ ಮಾಡ್ಕೋದು. ನೀರಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇರೋಕ್ಕಾಗಲ್ಲ. ಐ ಅಗ್ರಿ. ಇಲ್ಲಿಗೆ ಈ ಮನೆಗೆ ಇದಕ್ಕೆ ಆದಂತಹ ಬೋರ್ವೆಲ್ ನೋಡಿ. ಇದು 2 ಪೋರ್ಷನ್ ತೋರಿಸ್ತೀನಿ. ಒಂದು ಸಂಪು, ಒಂದು ಬೋರ್ವೆಲ್ಲು. ಇದು ಬೋರ್ವೆಲ್ಲು, ಇದು ಸಂಪು. ಸರಿ ಸುಮಾರು ಒಂದು ದಿಸ್ ಇಸ್ ಅಬೌಟ್ 6 ಲೀಟರ್ ಸಂಪು. ದಿಸ್ ಇಸ್ ಅ ಬೋರ್ವೆಲ್. ವಾಟರ್ ಸೋರ್ಸ್ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಇದೆ. ಬನ್ನಿ 2 ಥರ ಬಾಗಿಲುಗಳನ್ನ ತೋರಿಸ್ತೀನಿ. ಒಂದು SS ರೈಲಿಂಗ್ ಸ್ಟೈನ್ಲೆಸ್ ಸ್ಟೀಲಲ್ಲಿ ಒಂದು ಡೋರ್ನ ಕೊಟ್ಟಿದ್ದಾರೆ. ಎಂಟ್ರೆನ್ಸು ಟೀಕ್ ಡೋರು, ಫುಲ್ ಫ್ರೇಮು. ಇದು 2 ಸಹ ಟೀಕೆ. ಇದು ಟೀಕ್ ಡೋರು, ಇದು ಟೀಕು. ಫ್ರೇಮು ಟೀಕೆ, ಇದೂ ಸಹ ಟೀಕೆ. ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಒಂದು ಪೋರ್ಷನ್ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. 4 to 6 ಸೀಟರ್. ಇಲ್ಲಿ ನೀವು ಸೀಟಿಂಗ್ನ ಮಾಡ್ಕೋಬೋದು, ಸೋಫಾಗಳನ್ನ ಹಾಕೋಬೋದು. ಫಾಲ್ ಸೀಲಿಂಗು ವಿತ್ ಫ್ಯಾನು, ಎಲ್ಲ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸು, ಕಿಟಕಿಗಳು, ವಾರ್ಡ್ರೋಪು, TV ಕ್ಯಾಬಿನೆಟು, ಒಂದು ಬಾತ್ರೂಮು ತೋರಿಸ್ತಾರೆ ನೋಡಿ. ಈಗ ಒಂದು ಬಾತ್ರೂಮು ಎಲ್ಲ ಆಕ್ವಾ ಫಿಟ್ಟಿಂಗ್ಸ್. ಅಂದರೆ ನೀರಿಗೆ ಏನೇನು ಸೌಕರ್ಯ ಫಿಟ್ಟಿಂಗ್ಸ್ಗಳು ಬೇಕಾಗುತ್ತೆ ವಿತ್ ಕಮೋಡು ಇರುವಂತಹ ಬಾತ್ರೂಮ್ ವಿಚ್ ಈಸ್ ಅಟ್ ದಿ ಗ್ರೌಂಡ್ ಫ್ಲೋರು. ಇಲ್ಲಿ UPS ಪಾಯಿಂಟ್, ಮೆಟಲ್ ಕೆಳಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಬನ್ನಿ, ಇದು ಒಂದು ಹಾಲು. ವಾರ್ಡ್ರೋಪು ತೋರಿಸ್ತಾರೆ ನೋಡಿ. ಈಗ ಇದು ಒಂದು ರೂಮು, ರೂಮ್ ಪಕ್ಕದಲ್ಲೇ ವಾರ್ಡ್ರೋಪು. ಹಾಲ್ ಆಯಿತು. ಒಂದು ಬಾತ್ರೂಮ್ ತೋರಿಸಿದ್ದೀನಿ. ಅದರ ಪಕ್ಕದಲ್ಲೇ ಅಡ್ಜಸೆಂಟ್ಲಿ ಇಟ್ ಈಸ್ ದಿ ರೂಮ್. ಕಾಂಪ್ಯಾಕ್ಟ್ ಆಗಿ ಎಲ್ಲೂ ಸಹ ಜಾಗನ ವೇಸ್ಟ್ ಮಾಡ್ದಂಗೆ ಚೆನ್ನಾಗಿ ಕಟ್ಟಿರುವಂತಹ ಮನೆ. 2030 ಸೈಟಲ್ಲಿ ಕಟ್ಟಿರೋದು. ಇದನ್ನು ಪೂಜಾ ರೂಮು. ಇದು ಅಷ್ಟೇ ಟೀಕಲ್ಲಿ ಮಾಡಿರುವಂಥದ್ದು. ಒಬ್ಬರು ಒಳಗೆ ಕೂತು ಪೂಜೆ ಮಾಡ್ಬೋದು. ಅದಕ್ಕೆ ಪೀಠ ಕೊಟ್ಟಿದ್ದಾರೆ. ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಮೇಲ್ಗಡೆ ಎಲ್ಲ ಟೈಲ್ಸ್ ಹಾಕಿದರೆ ಗೋಪುರದ ಥರ ನೋಡಿ. ಯೂಶಲಿ ನಮ್ಮ 2030 ಮನೆಗಳಲ್ಲಿ ಭಾಳ ಕಾಮಗಾರಿನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತೋರಿಸ್ತಾರೆ ನೋಡಿ ಗೋಪುರ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನದ ರೀತಿಯಲ್ಲಿ ಮಾಡಿದ್ದಾರೆ. 2 ಆನೆ ಕಾರ್ವಿಂಗು, ಮಧ್ಯದಲ್ಲಿ ಗಣೇಶ ಮಾಡಿ ಸುತ್ತು ಬಳ್ಳಿ ಥರ ಕಾರ್ವಿಂಗ್ನ ಮಾಡಿದ್ದಾರೆ. ಇದು ಅಷ್ಟೇ ಟೀಕ್ ಡೋರು. ಅದ್ರ ಮೇಲೂ ವಿನಾಯಕ, ಸಿದ್ಧಿವಿನಾಯಕ ಗಣೇಶಂದು ಗ್ಲಾಸ್ ಮೇಲೆ ಕಾರ್ವಿಂಗ್ ಥರ ಮಾಡಿದ್ದಾರೆ. ಇಚ್ಚಿಂಗ್ ಅಂದರೆ ಗ್ಲಾಸ್. ಒಂದು ಕಡೆ ಓಮು, ಒಂದು ಕಡೆ ಸ್ವಸ್ತಿಕ್ ಇದೆ. ದಿಸ್ ಈಸ್ ದಿ ಕಿಚನ್ ಏರಿಯಾ. ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಕಿಚನ್ ಟಾಪ್ ಪಕ್ಕದಲ್ಲೇ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಇದು. ದಿಸ್ ಇಸ್ ದ ಬ್ರೇಕ್ಫಾಸ್ಟ್ ಕೌಂಟರ್ ಅಟ್ ದಿ ಕಿಚನ್ ಏರಿಯಾ. ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರೇಜ್ ಸ್ಪೇಸು, ಚಿಮ್ನಿ. ದಿಸ್ ಅ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಕೊಟ್ಟಿರೋದು. ಅಗ್ನಿ ಮೂಲೆ.
ಈಗಾಗಲೇ ಇವರೇನೆ ಬಿಲ್ಡರೇ ಇಲ್ಲಿಗೆ ಚಿಮ್ನಿನ ಅಳವಡಿಸಿದ್ದಾರೆ. ಸೊ ಯು ಡೋಂಟ್ ಹ್ಯಾವ್ ಟು ಗೆಟ್ ಅ ಚಿಮ್ನಿ ಅಗೇನ್ ಅಂಡ್ ಇನ್ಸ್ಟಾಲ್ ಇಟ್. ದೇ ಹ್ಯಾವ್ ಆಲ್ರೆಡಿ ಇನ್ಸ್ಟಾಲ್ಡ್ ದ ಚಿಮ್ನಿ. ಗ್ಯಾಸ್ ಕನೆಕ್ಷನ್ ತೋರಿಸ್ತೀನಿ ಬನ್ನಿ. ಗ್ಯಾಸ್ ಕನೆಕ್ಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ನೀವು ಸಿಲಿಂಡರ್ನ ಇಲ್ಲಿಗೆ ತಂದು ಇಟ್ಕೊಂಡ್ರೆ ಸಾಕು. ಇವಾಗ ಮನೆ ಬ್ಯಾಕ್ ಸೈಡ್ ತೋರಿಸ್ತಾರೆ ನೋಡಿ. ದಿಸ್ ಈಸ್ ದಿ ಬ್ಯಾಕ್ ಸೈಡ್ ಆಫ್ ದಿ ಪ್ರಾಪರ್ಟಿ. ಮುಂಭಾಗದಲ್ಲಿ ನಾನು ಏನು ತೋರಿಸಿದ್ದೀನಿ ನಿಮಗೆ, ಬಟ್ಟೆ ಒಣಗಾಕೊಳ್ಳಿಕ್ಕೆ ಇದೇ ಜಾಗ. ಅಲ್ಲಿ ವಾಟರ್ ಪಾಯಿಂಟ್ ಇನ್ಲೆಟ್ಟು, ವಾಟರ್ ಪಾಯಿಂಟ್ ಔಟ್ಲೆಟ್ಟು, ಕರೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಎಸ್ ರೈಲಿಂಗ್ಗಳನ್ನ ಕೊಟ್ಟಿದ್ದಾರೆ. ಗ್ರನೈಟ್, ಇದೆಲ್ಲ ಗ್ರನೈಟ್ ಹಾಕಿದ್ದಾರೆ ಇದಕ್ಕೆ. ಇಲ್ಲಿ ಏನು ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ ಡಿಸೈನು, ಆರ್ಕಿಟೆಕ್ಚರ್ ಎಲ್ಲ. ಇಲ್ಲಿ ಬನ್ನಿ ತೋರಿಸ್ತೀನಿ. ದಿಸ್ ಇಸ್ ರೂಮ್ ನಂಬರ್ 1. ಅಟ್ಯಾಚ್ ಬಾತ್ರೂಮ್ ಜೊತೆಗೆ ಬಾಲ್ಕನಿ ಇದೆ. ಅಟ್ಯಾಚ್ ಬಾತ್ರೂಮು, ಬಾಲ್ಕನಿ ನೋಡಿ. ಸ್ಪೇಷಿಯಸ್ ಬಾತ್ರೂಮ್ ಇದೆ. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಬಾಲ್ಕನಿ ಏರಿಯಾ. ಒಂದು ಲುಕ್ ಆಫ್ ದ ಪ್ರಾಪರ್ಟಿ ಔಟ್ಸೈಡು ನೋಡ್ಬೋದು. ಮುಂಭಾಗದಲ್ಲಿರುವಂಥದ್ದು ದೊಡ್ಡ ಪಾರ್ಕ್, ಉದ್ಯಾನವನ. ಮುಂಬರುವ ದಿವಸಗಳಲ್ಲಿ ಭಾಳ ಚೆನ್ನಾಗಿದ್ದನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಡೆವಲಪ್ ಮಾಡ್ತಾರೆ. ಹಸಿರು ಎದ್ದು ಕಾಣುತ್ತವಾಗ. ಅದು ಅಷ್ಟೇ, ಆ ಡೋರ್ನ ತೋರಿಸ್ಬಿಡಿ. ಟೀಕ್ ಡೋರು, ಟಿ ವಿ ಕ್ಯಾಬಿನೆಟ್ಟು, ಮೇಲ್ಗಡೆ ಲಾಫ್ಟ್. ಇದು ರೂಮ್ ನಂಬರ್ 2. ಕೆಳಗೆ ಒಂದು ರೂಮ್ ತೋರಿಸಿದ್ದೀನಿ, ಇದು 2ನೇ ರೂಮು. ಇದು ರೂಮ್ ನಂಬರ್ 3 ವಿತ್ ದಿ ವಾರ್ಡ್ರೋಪು, ಲಾಫ್ಟು. ಇದು 2ನೇ ರೂಮು. 20-30 ಮನೆ ಇದು. ಪ್ಲಸ್ ಈಗ ವೆರಿ ರೇರ್ ಕಾಂಬಿನೇಷನ್. ಇದನ್ನು ನೀವು ಇಲ್ಲಿ ಎಕೋ ಆಗುತ್ತೆ, ನಾನು ಆಚೆ ಬಂದು ಮಾತಾಡ್ತೀನಿ. ಈಗ ನೀವು ಇದನ್ನು ತೋರಿಸ್ತಾರೆ ನೋಡಿ. ಇದನ್ನು ನೀವು ಹೋಮ್ ಥಿಯೇಟ್ರಾಗಿ ಕನ್ವರ್ಟ್ ಮಾಡ್ಕೋಬೋದು, ಸ್ಟಡಿ ಏರಿಯಾ ಕನ್ವರ್ಟ್ ಮಾಡ್ಕೋಬೋದು. ಬೇಡ ಅಂತಂದರೆ ಇದನ್ನು ನೀವು ರೂಮಾಗಿ ಸಹ ಕನ್ವರ್ಟ್ ಮಾಡ್ಕೋಬೋದು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಕ್ನಿಕಲಿ ಟೆಲ್ ಯು ಇಸ್, ಇದೊಂದು 4 ಬೆಡ್ರೂಮ್ ಇರುವಂತಹ ಮನೆ. ಲಾಸ್ಟ್ ಫ್ಲೋರ್ ತೋರಿಸಲ್ಲ ಅಂತ ಭಾಳ ಜನ ಕೇಳ್ತೀರಾ. ಲಾಸ್ಟ್ ಫ್ಲೋರ್ ಓಪನ್ ಟು ಟೆರೆಸ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ಬನ್ನಿ ಇವಾಗ ಕೆಳಗೆ ಹೋಗ್ತೀನಿ. ಇದೆಲ್ಲ ಏನು ರೈಲಿಂಗ್ಸ್ ಇದೆ, ಇದೆಲ್ಲ ಇದು SS ಸ್ಟೈನ್ಲೆಸ್ ಸ್ಟೀಲ್ ಹೈ ಕ್ವಾಲಿಟಿ ರೈಲಿಂಗ್ಸ್ ಇದು. ಎಲ್ಲ ಮನೆ ಎಂಟರ್ ಮನೆ ವಿಟ್ರಿಫೈಡ್ ಮಾಡಿದ್ದಾರೆ, ಟೈಲ್ಸ್ಗಳನ್ನ ಹಾಸಿದ್ದಾರೆ. ಏನೇನಿದೆ ಈ ಮನೆಯಲ್ಲಿ ಟು ಸಮರ್ ಅಪ್ ದಿಸ್ ಅಂದರೆ, ಎಲ್ಲ ಕಡೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳಾಗಿದೆ, ವಾರ್ಡ್ರೋಬ್ಗಳಾಗಿದೆ, ಟಿ ವಿ ಕ್ಯಾಬಿನೆಟ್ ಆಗಿದೆ, ಟೈಲ್ಸ್ಗಳು ಹಾಕಿದ್ದಾರೆ. ಎಲ್ಲ ಡೋರ್ಸ್ ನೀವು ನೋಡೋದು ಇಂಟರ್ನಲ್ ಡೋರ್ಸು ಅಷ್ಟೇ, 2 ಕಡೆ ತೋರಿಸ್ದೆ ಎಲ್ಲ ಟೀಕ್ ಡೋರ್ಗಳನ್ನ ಹಾಕಿದ್ದಾರೆ. ಎಕ್ಸಿಟ್ ಲಾಸ್ಟ್ ಫ್ಲೋರ್ ಡೋರು ಅಷ್ಟೇ ಟೀಕಲ್ಲಿ ಮಾಡಿರುವಂಥದ್ದು. 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ಅಬೌಟ್ 11-12 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ. ಎಲ್ಲೂ ಸಹ ನಿಮಗೆ ನಾವು ಬಂದು ಈ ಮನೆನ ತಗೊಳ್ಳಿಕ್ಕೆ ಬರ್ತಿದ್ದೀವಿ, ನಾವು ಮನೆ ತಗೊಂಡು ಸಹ ಇನ್ನೇನೇನು ನಾವು ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅಂದರೆ ನೋಡಿ, ಇನ್ನು ಯಾವುದೇ ಥರ ಪೆಂಡಿಂಗ್ ವರ್ಕ್ ಇಲ್ಲ. ಇನ್ಕ್ಲೂಡಿಂಗ್ ಸ್ವಿಚ್ಚಿಂದ ಇರ್ಬೋದು, ಒಂದು ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಗುವಂತಹ ಈ ಲೈಟ್ಗಳಿರ್ಬೋದು, ಎಲ್ಲ ಹಾಕಿದ್ದಾರೆ. ಬಿಲ್ಡರ್, ಮನೆ ಕಟ್ಟಿರೋ ಮಾಲೀಕರು ಎಲ್ಲೂ ಸಹ ಪೆಂಡಿಂಗ್ ವರ್ಕ್ಗಳನ್ನ ಇಟ್ಟಿಲ್ಲ. ಕ್ಲೀನಾಗಿ ನೀಟಾಗಿ ಕಟ್ಟಿರುವಂತಹ ಮನೆ. ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಅಂದರೆ ಕಾಲಮ್ ಲೋಡ್ ಬೇರಿಂಗ್ ವಾಲ್ಗಳೆಲ್ಲ ಎಲ್ಲಕ್ಕೂ ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂತಹ ಮನೆ. ವೆಸ್ಟ್ ಫೇಸಿಂಗು. ನಾನು ಎಂಟರ್ ಆಗಿರೋದು ಈ ಮನೆನ ನಾರ್ತಿಂದ ಎಂಟರ್ ಆಗಿದ್ದೀನಿ. ಎಂಟರ್ ಮನೆನೇ ಸೈಟ್ ಇಸ್ ವೆಸ್ಟ್ ಫೇಸಿಂಗ್ ಸೈಟ್. ಇದು ಈ ವಿಡಿಯೋ ನೋಡ್ತಾ ಇದ್ದು ಎಲ್ಲಿದೆ ಮನೆ ಅಂದರೆ, ಮೈಸೂರು ವಿಜಯನಗರ 4ನೇ ಹಂತ, ವಿಜಯನಗರ 4 ಸ್ಟೇಜ್ ಪಕ್ಕದಲ್ಲಿ SVEI ಅಂತ ಒಂದು ಸ್ಕೂಲ್ ಇದೆ, ವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆ ಪಕ್ಕಕ್ಕೆ ಇರುವಂಥದ್ದು. ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ನೀರಿನ ವ್ಯವಸ್ಥೆಗೆ ಇನ್ನೊಮ್ಮೆ ಹೇಳ್ತೀನಿ, ಈ ಮನೆಗೆ ಇದಕ್ಕೆ ಆದಂಥ ಬೋರ್ವೆಲ್ ಸರ್ವಿಸ್ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿರುವಂತಹ ಲೇಔಟ್ ಇದು. ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, ಈ ಮನೆಯ ಬಗ್ಗೆ ಏನಾದ್ರು ಇನ್ನಷ್ಟು ಮಾಹಿತಿ ಬೇಕು, ನಾವು ಈ ಮನೆ ನೋಡಬೇಕು, ಲೊಕೇಶನ್ನು, ರೇಟನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ, ಏನು ರೇಟು. ಮತ್ತು ಇದಕ್ಕೆ ಬ್ಯಾಂಕ್ ಲೋನು 75% ಬ್ಯಾಂಕ್ ಲೋನ್ ಆಗುತ್ತೆ. 25% ವಿಲ್ ಬಿ ಯುವರ್ ಡೌನ್ ಪೇಮೆಂಟ್, ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಈ ಮನೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ದೇರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಮನೆಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.